ಸೊ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನಾನು ಡ್ರೆಸ್ಸಿಂಗ್ ಟೇಬಲ್ ಮುಂದೆ ಕುತ್ಕೊಂಡಿದ್ದೀನಿ. ಒಂದು ನಿಮಿಷ. ಓಕೆ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಏನಾಯಿತು ಅಂದರೆ, ಸೊ ಲಾಸ್ಟ್ ಒಂದು ವೆಡ್ನೆಸ್ಡೇಯಿಂದ ಇರಬೇಕು. ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಇವತ್ತು ಸ್ಯಾಟರ್ಡೇ. ಆಲ್ಮೋಸ್ಟು ಅದಕ್ಕೆ ಮುಂಚೆನೂ ಒಂದು ಟ್ಯೂಸ್ಡೇ ನಾನು ಅಷ್ಟೇ ಬ್ಲಾಗ್ ಮಾಡಿದೆ. ಆಮೇಲೆ ಬ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಹಳೆಯದು ನಾನು ಶೂಟ್ ಮಾಡಿರೋ ಬ್ಲಾಗ್ನ ಎಡಿಟ್ ಮಾಡಿ ಹಾಕ್ತಾಯಿದ್ದೆ. ಸೊ ಏನಾಯಿತು ಅಂದರೆ, ವೆಡ್ನೆಸ್ಡೇ ನಾನು ಜುಂಬಾ ಕ್ಲಾಸ್ ಮುಗಿಸ್ಕೊಂಡು ವಾಪಸ್ಸು ಬರಬೇಕಾದ್ರೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡ್ಕೊಂಡು ನಿಂತಿದ್ದೆ. ಸೊ ಮಾತಾಡ್ಕೊಂಡು ನಿಂತಿದ್ದಾಗ ಹಿಂದೆಯಿಂದ ಕ್ಯಾಟ್ ಬಂದಿದೆ, ನಾನು ನೋಡಿಲ್ಲ. ಸೊ ಕ್ಯಾಟ್ ಬಂತಲ್ಲ ಹಿಂದೆಯಿಂದ, ಅಂದರೆ ಏನೋ ಬಂತಲ್ಲ ಅಂತ ನನ್ನ ಬೈಕ್ಗೆ ಹಿಂದೆಯಿಂದ ಏನೋ ಬಂತಲ್ಲ ಅಂತ ಕಾಲ್ ಲಿಫ್ಟ್ ಮಾಡಿದೆ. ಸೊ ಅಷ್ಟಕ್ಕೆ ಕ್ಯಾಟಿಗೆ ಏನಾಯ್ತೋ ಏನೋ ಗೊತ್ತಿಲ್ಲ, ಬೈಟ್ ಮಾಡಿಬಿಡ್ತು. ಸೊ ಅದು ಇಲ್ಲಿ ನಮ್ಮ ಸೊಸೈಟಿ ಕ್ಯಾಟ್ ಆಗಿದ್ರೆ ಪರವಾಗಿಲ್ಲ, ಯಾರ್ದಾದ್ರೂ ಮನೆಯದಾಗಿದ್ರೆ ಆವಾಗ ನನಗೆ ಗೊತ್ತಾಗ್ತಾ ಇತ್ತು. ಬಟ್ ಅದು ಸ್ಟ್ರೇ ಕ್ಯಾಟು ಹೊರ್ಗಡೆಯಿಂದ ಬಂದಿದ್ದು. ಸೊ ನನಗೆ ಭಯ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು. ಫುಲ್ ಪ್ಯಾನಿಕ್ ಆಗಿಬಿಟ್ಟೆ, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಬಟ್ ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲೇ ಇದ್ದಿದ್ದರಿಂದ ಅವರೆಲ್ಲ ಆಮೇಲೆ ಇಮಿಡಿಯೇಟಾಗಿ ವಾಶ್ ಮಾಡಿಸಿ ಆಮೇಲೆ ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಹೋಗ್ಬಿಟ್ಟೆ. ನಾನು ಮನೆಗೆ ಬಂದು ಚಂದು ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ಬಿಟ್ಟೆ ವಿತಿನ್ ಒಂದು ಹಾಫ್ ಆನ್ ಅವರಲ್ಲಿ. ಯಾಕೆಂದರೆ ನಮಗೆ ಮಣಿಪಾಲ್ ಹತ್ತಿರ ಇರೋದ್ರಿಂದ ಅಲ್ಲಿ ಹೋದ್ಮೇಲೆ ಅವ್ರು ಹೇಳಿದ್ರು ಸ್ಟ್ರೇ ಕ್ಯಾಟ್ ಆಗಿರೋದ್ರಿಂದ ನೀವು ಆ್ಯಂಟಿ ರೇಬಿಸ್ ವ್ಯಾಕ್ಸಿನ್ ತೊಗೋಬೇಕು, ಮತ್ತು ಇಮ್ಯುನೋಗ್ಲೋಬಿನ್ ಅಂತಲೂ ಕೊಡ್ತಾರೆ. ಅದು ಫುಲ್ಲು ನನಗೆ ಏನದು ಬೈಟ್ ಮಾಡಿತ್ತು ಅದ್ರ ಸುತ್ತ ಕೊಡ್ತಾರೆ. ಸೊ ಅದು ತೊಗೋಬೇಕು ಅಂತ ಹೇಳಿದ್ರು. ಅದ್ರ ಜೊತೆಗೆ ಮತ್ತು ಟಿ ವ್ಯಾನು ಕೊಟ್ಟರು. ಸೊ ಇಷ್ಟೆಲ್ಲ ತೊಗೋಬೇಕಾಯಿತು. ಬಟ್ ಇನ್ನೂ ಇದೆ, ಇವತ್ತು ಕೂಡ ಹೋಗಬೇಕು. ಅಂದರೆ ಅದು 4 ಶಾರ್ಟ್ಸ್ ಏನೋ ಬರುತ್ತೆ ಅದು. ಸೊ ಅದನ್ನು ತೊಗೋಬೇಕು. ಅದ್ರ ಜೊತೆಗೆ ಇಮ್ಯುನೋಗ್ಲೋಬಿನ್ ಏನು ಕೊಟ್ಟರು ಅದು ಸಿಕ್ಕಾಬಟ್ಟೆ ಎಷ್ಟು ಅಂದರೆ ಪೇನ್ಫುಲ್ ಆಗಿತ್ತು. ಅದು ಎಲ್ಲಿ ಬೈಟ್ ಮಾಡಿರುತ್ತೆ ಆ ಜಾಗಕ್ಕೆ ಫುಲ್ಲು ಇಂಜೆಕ್ಟ್ ಮಾಡ್ತಾರೆ. ಅಂದರೆ ಒಂದೊಂದೇ ಶಾರ್ಟ್ ಥರ. ಸೊ ಅದು ಸಿಕ್ಕಾಬಟ್ಟೆ ನನಗೆ ಇದಾಯಿತು. ಆಮೇಲೆ ಅದಾದಮೇಲೆ ನನಗೆ ಸ್ವಲ್ಪ ಒಂಥರ ಅದು ಪ್ಯಾನಿಕ್ ಆಗಿಬಿಟ್ಟೆ. ಆಮೇಲೆ ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ, ಒಂಥರ ಭಯ ಆಗಕ್ಕೆ ಸ್ಟಾರ್ಟ್ ಆಗೋಯಿತು ಆ ಥರ. ಆಮೇಲೆ ಅದಕ್ಕೆ ಸುಮ್ಮನೆ ರೆಸ್ಟ್ ಮಾಡಿಬಿಟ್ಟೆ. ಆಮೇಲೆ ಅಷ್ಟೊಂದು ವ್ಯಾಕ್ಸಿನು ಇಂಜೆಕ್ಷನ್ಸ್ ಎಲ್ಲ ತೊಗೊಂಡಿದ್ರಿಂದ ರೆಸ್ಟ್ ಮಾಡಬೇಕಾಯ್ತು, ರೆಸ್ಟ್ ಮಾಡ್ತಿದ್ದೆ. ಸೊ ನೆನ್ನೆಯಿಂದ ಸ್ವಲ್ಪ ಪರವಾಗಿಲ್ಲ. ಆಮೇಲೆ ನೆನ್ನೆಲ್ಲ ಸ್ನಾನ ಮಾಡಿಕೊಂಡು ಟೆಂಪಲ್ಗೆಲ್ಲ ಹೋಗಿ ಬಂದೆ, ಇದೆಲ್ಲ ಹಾಕ್ಕೊಂಡು ಎಲ್ಲರೂ ದೃಷ್ಟಿ ಆಗಿದೆ ಅದು ಇದು ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೆ ಇಲ್ಲಾಂದರೆ ಇದು ಹಿಂಗೆ ನೋಡು ಸಡನ್ನಾಗಿ ನೀನೇನು ಮಾಡಿಲ್ಲ ಅದಕ್ಕೆ, ಸೊ ಮೇಬಿ ದೃಷ್ಟಿ ಆಗಿದೆ ಹಂಗೆ ಹಿಂಗೆ ಅಂತ ಹೋಗಿ ಬಂದೆ. ಸೊ ಜಿಯನ್ ಬಡಿ ಡೇಗೆ ಹೋಗಿದ್ದ, ಆರ್ವಿಗೆ ಕರ್ಕೊಂಡು ಹೋಗಿದ್ದ. ಅಂದರೆ ಅವ್ರಿಗೆ ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್ ಬಡಿ ಡೇ ಅಂತ ಏನೋ ಮಾಡ್ತಾರೆ. ಇಲ್ಲಿ ಯಾರಾದರೂ ಸ್ಕೂಲಲ್ಲಿ ಆ ಸ್ಕೂಲಲ್ಲಿ ಇಲ್ಲದೇ ಇರೋರನ್ನ ಕರ್ಕೊಂಡು ಹೋಗಬೇಕು. ಸೊ ನಾನು ಆರ್ವಿಗೆ ಕರ್ಕೊಂಡು ಹೋಗಿದ್ದೆ, ಬಂದರು ಅನಿಸುತ್ತೆ. ಸೊ ಇವಾಗ ಸ್ವಲ್ಪ ಹೊತ್ತು ಚಂದ ಬರ್ತಾರೆ, ಅವರು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ಮೇಲೆ ನಾನು ಮತ್ತೆ ಹಾಸ್ಪಿಟಲ್ಗೆ ಹೋಗ್ತೀನಿ. ಸೊ ಇಷ್ಟು ಆಯಿತು. ನೆನೆಸ್ಕೊಂಡ್ರೇ ಭಯ ಆಗುತ್ತೆ. ಬಟ್ ಏನೋ ಮಾಡೋಕ್ಕಾಗಲ್ಲ. ಒಂದೊಂದು ಸರಿ ಏನಂತಾರೆ ದೃಷ್ಟಿನ ಅಥವಾ ಏನೋ ನಮ್ಮದು ಒಂದು ಏನಾದರೂ ಇರುತ್ತಲ್ಲ. ಸೊ ಹಾಗೆ ಅಷ್ಟೇ, ನೋಡೋಣ. ಮತ್ತೆ ಇವಾಗ ಹೋಗ್ಬೇಕು ಹಾಸ್ಪಿಟಲ್ಗೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ಜಿಯನ್ನು ಆರ್ವಿಕ್ ಮನೆಯಲ್ಲೇ ಇದ್ದಾನೆ, ಇರ್ತೀನಿ ಇಲ್ಲ ನೀವು ಹೋಗಿ ಬನ್ನಿ ಅಂದ. ಅದಕ್ಕೆ ನನಗೆ ಫಸ್ಟ್ ಆಫ್ ಆಲ್ ಹಾಸ್ಪಿಟಲ್ಗೆ ಹೋಗೋದಕ್ಕೆ ಭಯ. ಅದರಲ್ಲೂ ಮಣಿಪಾಲ್ ಹಾಸ್ಪಿಟಲ್ಗೆ ಹೋಗೋದು ಅಂದರೆ ಜಾಸ್ತಿನೇ ಭಯ. ಏನು ಮಾಡೋಕ್ಕಾಗಲ್ಲ, ಹೋಗ್ಬೇಕು. ಫ್ರೆಂಡ್ಸ್, ಸೊ ಜಸ್ಟ್ ಇವಾಗ ಹಾಸ್ಪಿಟಲ್ಗೆ ಹೋಗಿ ಬಂದೆ. ಹಾಸ್ಪಿಟಲೆಲ್ಲ ಶೂಟ್ ಮಾಡೋದಕ್ಕೆ ಅಷ್ಟು ಬಿಡೋದಿಲ್ಲ, ಅದಕ್ಕೆ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕೆಂದರೆ ನಾವು ಅವತ್ತು ನನಗೆ ಬೈಟ್ ಮಾಡಿದಾಗ ಎಮರ್ಜೆನ್ಸಿಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಬಂದಿದ್ವು. ಯಾಕೆಂದರೆ ಮತ್ತೆ OPD ಗೋರಿ ಲೇಟ್ ಆಗುತ್ತೆ ಅಂತ. ಸೊ ಇಲ್ಲಿದ್ದವರೆಲ್ಲ ಇಲ್ಲ ಎಮರ್ಜೆನ್ಸಿಗೆ ಹೋಗಿ ತೊಗೊಳ್ಳಿ ಅಂತ ಹೇಳಿದರು. ಸೊ ಅದಕ್ಕೆ ಎಮರ್ಜೆನ್ಸಿಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಬಂದಿದ್ದು. ಸೊ ಅದರಿಂದ ಇವಾಗ ನೆಕ್ಸ್ಟು ಫಾಲೋ ಅಪ್ಗೂ ಕೂಡ ನಾವು ಎಮರ್ಜೆನ್ಸಿಲೇ ಹೋಗಬೇಕಿತ್ತು. ಸೊ ಅದರಿಂದ ಎಮರ್ಜೆನ್ಸಿಗೆ ಹೋಗಿ ಅಲ್ಲಿ ಮತ್ತು ಸೆಕೆಂಡ್ ವ್ಯಾಕ್ಸಿನ್ ಇದು. ಇನ್ನು ನೆಕ್ಸ್ಟು ಇನ್ನೊಂದಿದೆ, ಮತ್ತು ಇನ್ನೂ ಒಂದಿದೆ. ಟೋಟಲ್ 4 ತೊಗೊಬೇಕಿದ್ದು, ಸೇಮ್ ಅದು. ಫ್ರೆಂಡ್ಸ್, ಮಧ್ಯಾಹ್ನ ಊಟ ಆದಾಗಿಂದ ಮಲ್ಕೊಂಡೇ ಇದ್ವಿ. ಸೊ ಇವಾಗ ಜಸ್ಟ್ ಎದ್ದಿದ್ದು ಆಲ್ಮೋಸ್ಟ್ 7 o'clock ಆಗಿದೆ. ಇವಾಗ ಟೀ ಮಾಡ್ತಿದ್ದೀನಿ. ಅವತ್ತಿನ ಚಂದ್ರನೇ ಮಾಡ್ಕೊಡ್ತಾಯಿದ್ರು ಕಾಫಿ ಟೀ ಎಲ್ಲ. ಸೊ ಇವತ್ತು ನಾನು ಮಾಡ್ತಾಯಿದ್ದೀನಿ. ಸೊ ಯಾವಾಗಲೇ ಆಫ್ ಹೇಳ್ಬಿಟ್ಟು ನೆನೆಸ್ಬಿಟ್ಟೆ, ಯಾಕೆಂದರೆ ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ಬಿಟ್ವಲ್ಲ ನಾವು ಅದಕ್ಕೆ ಮನೆಯವರೆಲ್ಲ. ಸೊ ಅದಕ್ಕೆ ಕಂಟಿನ್ಯೂ ಮಾಡಲಿಲ್ಲ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ನಿನ್ನೆ ಸ್ಯಾಟರ್ಡೆ ಸ್ವಲ್ಪ ಬ್ಲಾಗ್ ಮಾಡಿದ್ದು, ನಾನು ಅಷ್ಟೊಂದು ಮಾಡೋಕ್ಕೆ ಹೋಗಲಿಲ್ಲ. ಇವತ್ತು ಸಂಡೇ.
ಸೊ ಜಿಯನ್ನು ಫ್ರೆಂಡ್ ಬರ್ಡೇಗೆ ಹೋಗಿದ್ದಾನೆ, ಇನ್ನೂ ಬಂದಿಲ್ಲ. ಸೊ ಅಪ್ಪ ನಾನು ನೋಡೋಕ್ಕೆ ಅಂತ ಬಂದರು, ಬೆಳಗ್ಗೆ ಬಂದ್ಬಿಟ್ಟಿದ್ದಾರೆ ಅವರು. ಎಲ್ಲ ತಂದಿದ್ದಾರೆ, ತುಪ್ಪ ಅದು ಇದು. ಸೊ ಎಲ್ಲ ತಂದಿಡ್ತಾ ಇದ್ದೀನಿ. ಏನಾದ್ರು ಅಲ್ಲಿಂದ ಬಂದಾಗೆಲ್ಲ ಒಡನೆ ಅಲ್ಲಿಂದ ಏನಾದ್ರು ಬರ್ತಾನೆ ಇರುತ್ತೆ. ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಸೊ ಅದು ಇದು ಎಲ್ಲ ತೆಗೆದಿಟ್ಟಿದ್ದೀನಿ ಇವಾಗ. ಈ 2 ದಿನ ವೀಕೆಂಡ್ ಹಿಂಗೆ ಹೋಗ್ತಾ ಇದೆ ಅಂದರೆ ರೆಸ್ಟ್ ಮಾಡೋದು ಅಷ್ಟರಲ್ಲೇ ಹೋಗ್ತಾ ಇದೆ. ಯಾಕೆಂದರೆ ನೆನೆ ಒಂದು ವ್ಯಾಕ್ಸಿನ್ಗೆ ಹೋಗಿ ಬಂದ, ಅದಾದಮೇಲೆ ಸುಮ್ಮನೆ ಹಾಗೆ ರೆಸ್ಟ್ ಮಾಡೋದು. ಸೊ ಇವತ್ತು ಬೆಳಗ್ಗೆಯಿಂದ ಅಪ್ಪ ಬಂದಿದ್ದರು, ಅಪ್ಪ ಜೊತೆ ಮಾತಾಡಿಕೊಂಡು ಕೂತ್ಕೊಂಡು ರೆಸ್ಟ್ ಮಾಡ್ತಿದ್ದೆ. ಅದಾದಮೇಲೆ ಅಪ್ಪ ಇವಾಗ ಹೊರಟರು. ಸೊ ಇವಾಗ ಮತ್ತೆ ಜಿಯನ್ನ ಮಲಗ್ಸೋಣ ಅಂತ ಕರ್ಕೊಂಡು ಬಂದಿದ್ದೀನಿ. ಸಾಯಿಬ್ರು ಅಲ್ಲಿ ಬರ್ತಿದ್ದಾರೆ ನೋಡಿ ವಾಶ್ರೂಮಿಂದ. ಯಾಕೆ ಏನಾಯ್ತು ಬೇಬಿ? ಯಾಕೆ ಯಾರು ಹೈಡ್ ಮಾಡ್ತಿರೋದು? ಸೊ ಬರ್ತಾ ಇದೆ ಜೀವ್ ಬೇಬಿ. ಅವನನ್ನು ಮಲಗಿಸ್ಬೇಕು. ಅವನನ್ನು ಮಲಗಿಸ್ಬಿಟ್ಟು ಸ್ವಲ್ಪ ಹೊತ್ತು ನಾವು ರೆಸ್ಟ್ ಮಾಡಬೇಕು. ಸೊ ಈ ಸದ್ಯಕ್ಕಂತೂ ಏನು ಪ್ಲ್ಯಾನ್ಸ್ ಇಲ್ಲ. ಈವ್ನಿಂಗ್ದಾಗಿರ್ಬೋದು ಏನು ಪ್ಲ್ಯಾನ್ಸ್ ಅಂತೂ ಅಲ್ಲ, ಸುಮ್ಮನೆ ರೆಸ್ಟ್ ಮಾಡೋಣ ಅಂತಲೇ 2 ಡೇಸ್, ಆಲ್ಮೋಸ್ಟ್ ಒಂದು 4-5 ಡೇಸಿಂದ ಫುಲ್ ರೆಸ್ಟ್ ಮಾಡೋದೇ ಆಗಿಬಿಡಿದೆ ನಂದು. ಭಯ ಅಂತೂ ತುಂಬ ಆಗುತ್ತೋ, ಅದು ಯಾವಾಗ ಬೈಟ್ ಮಾಡ್ತು ಅವಾಗ ಆ ಟೈಮಲ್ಲಿ ಭಯ ಅಂತೂ ಸಿಕ್ಕಾಬಟ್ಟೆ ಆಗುತ್ತೆ ನನಗೆ. ಸಖತ್ ಭಯ ಪಟ್ಕೊಂಡಿದ್ದೆ. ಬಟ್ ಇವಾಗ ನಿನ್ನೆಯಿಂದ ಸ್ವಲ್ಪ ಪರವಾಗಿಲ್ಲ. ಇಲ್ಲ ಲಾಸ್ಟು ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ ಎಲ್ಲ ಬರೆಯೋದೆ. ಓಕೆ, ಏನು ನೋಡಿದ್ರು ಆ ಕಡೆ ಈ ಕಡೆ ಯಾವುದು ಅನಿಮಲ್ಸ್ ನೋಡಿದ್ರು ಭಯ ಆಗ್ತಾಯಿತ್ತು. ಸೊ ಇವಾಗಲೂ ಅದು ಭಯ ಅಂತೂ ಇದೆ, ಹೋಗಲ್ಲ ಅದು. ಯಾಕೆಂದರೆ ಅದು ಸಡನ್ನಾಗಿ ನನಗೆ ಅಟ್ಯಾಕ್ ಮಾಡಿದ್ದಲ್ವ. ಸೊ ಅದರಿಂದ ಭಯ ಅಂತೂ ಹೋಗಲ್ಲ ಅದು. ಸೊ ಹೊರ್ಗಡೆ ಹೋಗಾಗಿದ್ರೆ ಪರವಾಗಿಲ್ಲ, ಬಟ್ ಕಮ್ಯುನಿಟಿ ಒಳಗಡೆ ಆಗ್ಬಿಡ್ತಲ್ಲ, ಅದು ಸ್ವಲ್ಪ ನನಗೆ ಒಂಥರ ಆಗಿಬಿಡ್ತು. ಅದಕ್ಕೆ ಇವಾಗ ಅಲ್ಲಿ ಒಳಗಡೆ ಓಡಾಡಬೇಕಾದ್ರೂ ಒಂದೊಂದು ಚೂರು ಇದ್ದೆ ಅದು. ಸೊ ನೋಡೋಣ ಯಾವಾಗ ಹೋಗುತ್ತೆ ಭಯ ಅಂತ. ಟೆಂಪಲ್ಲು ಎಲ್ಲ ಹೋಗಿ ಬಂದಿದ್ದಾಯಿತು. ಸೊ ಹಬ್ಬದ ಪ್ರಿಪ್ರೇಷನ್ನು ಕೂಡ ಹಂಗೆ ಮಾಡ್ಕೋತಾ ಇದ್ದೀನಿ. ಅದು ಹಬ್ಬ ಅಂದ್ಬಿಟ್ಟು ಬಿಡೋಕ್ಕಾಗಲ್ಲ, ಅದಕ್ಕೆ ಸೊ ಹಬ್ಬದ ಪ್ರಿಪ್ರೇಷನ್ನು ಮಾಡ್ತಾ ಇದ್ದೀನಿ. ಮುಂದೆ ಬರೋ ಬ್ಲಾಗ್ಸಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಇವತ್ತು ಏನೇನು ಮಾಡ್ತೀನಿ ಅದೆಲ್ಲ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನಾನು. ಸೊ ಆಲ್ಮೋಸ್ಟ್ ಮನೆಯೆಲ್ಲ ಅವತ್ತಿಗೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಆಗೋಗ್ಬಿಟ್ಟಿದೆ. ಸೊ ಅದರಿಂದ ಏನು ಜಾಸ್ತಿ ಇಲ್ಲ ಕ್ಲೀನಿಂಗ್ ಮಾಡಿದ್ದೆಲ್ಲ ನಾನು ಅಷ್ಟೊಂದೇನೆ ಆಲ್ಮೋಸ್ಟ್ ತೋರಿಸೋದಕ್ಕೂ ಹೋಗಿರಲಿಲ್ಲ. ಯಾಕೆಂದರೆ ಆಲ್ಮೋಸ್ಟ್ ಮಂಡೆಯಿಂದನೇ ಸ್ಟಾರ್ಟ್ ಮಾಡಿದ್ರಿಂದ ಬೆಸ್ಟ್ ಆಯಿತು, ಇಲ್ಲಾಂದರೆ ಆಗ್ತಾ ಇರಲಿಲ್ಲ. ಆಮೇಲೆ ವೆಡ್ನೆಸ್ಡೇ ನೈಟ್ ನನಗೆ ಇನ್ಸಿಡೆಂಟ್ ಆಗಿದ್ದು. ಒಂದೊಂದ್ಸರಿ ಏನೂ ಮಾಡೋಕ್ಕಾಗಲ್ಲ. ಒಂದೊಂದ್ಸರಿ ಏನಾಗ್ಬಿಡುತ್ತೆ ಅಂದರೆ ಲೈಫಲ್ಲಿ ಒಂಥರ ಎಲ್ಲನೂ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಒಂದೊಂದ್ಸರಿ ಏನೂ ಮಾಡೋಕ್ಕಾಗಲ್ಲ. ಅದು ನಾವೇನು ಮಾಡಿಲ್ಲ ಅಂದರೂ ಒಂದೊಂದ್ಸರಿ ಅದೇನಾಗ್ತಾರೆ ಗ್ರಾಚಾರ ಅಥವಾ ದೃಷ್ಟಿ ಅಥವಾ ಒಂದ್ಸರಿ ಏನಾದರೂ ಆಗಿರ್ಬೋದು, ಏನೂ ಮಾಡೋಕ್ಕಾಗಲ್ಲ. ನಾನು ಸ್ವಲ್ಪ ಅದನ್ನೆಲ್ಲ ನಂಬ್ತೀನಿ. ಗ್ರಾಚಾರ ಸರಿ ಇಲ್ಲ ಅಥವಾ ಏನೋ ದೃಷ್ಟಿ ಆಗಿರ್ಬೋದು, ಆ ಥರದ್ದೆಲ್ಲ ಸ್ವಲ್ಪ ನನಗೆ ನಂಬಿಕೆ ಇದೆ. ದೇವ್ರ ಮೇಲೆ ಆಗಿರ್ಬೋದು, ಬೇರೆದೆಲ್ಲ ಆಗಿರ್ಬೋದು. ಅಷ್ಟೇ ಹೇಳೋಕ್ಕೆ ಬರೋದು, ಮತ್ತೆ ಏನೂ ಹೇಳೋಕ್ಕಾಗಲ್ಲ ಅಷ್ಟೇ. ಸೊ ಇವಾಗ ಜಿಯನ್ನ ಮಲಗಿಸ್ತಾ ಇದ್ದೀನಿ. ಸೊ ಜಿಯನ್ ಮಲಗಿಸೋಣ ಅಂತ ಹೋದೆ, ಅವ್ನು ಮಲಗಲಿಲ್ಲ. ಇವಾಗ ಹೋಮ್ವರ್ಕ್ ಮಾಡ್ತಿದ್ದೀನಿ. ಸೊ ಬಿಸಿ ಫಿಲ್ಟರ್ ಕಾಫಿ ಮಾಡಿದ್ದೀನಿ. ಹೊರಗಡೆ ಮಳೆ ಬರ್ತಾ ಇದೆ, ಚೆನ್ನಾಗಿದೆ. ಸೊ ಜಿಯನ್ ಹೋಮ್ವರ್ಕ್ ಮಾಡಿಸೋದು ಒಂದು ದೊಡ್ಡ ಹಿಂಸೆ. ಅವನಿಗೆ ರೈಟಿಂಗ್ ಅಂದರೆ ಅಷ್ಟೊಂದು ಇಷ್ಟ ಆಗಲ್ಲ. ಬಟ್ ಕೂತ್ಕೊಂಡೇ ಮೂಡಿದ್ರೆ ಅವನೇ ಒಂದು 5 ಮಿನಿಟ್ಸ್ಗೆಲ್ಲ ಮುಗಿಸ್ಬಿಡ್ತಾನೆ. ಎಲ್ಲ ಕುಕ್ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಏನಂದರೆ ಫ್ರೆಂಡ್ಸ್, ನಾನು ನಿಮಗೆಲ್ಲ ಒಂದು ಶೇರ್ ಮಾಡಬೇಕಂದ್ರೆ ನಮ್ಮದು ಆರಾ ಎಡಿಟ್ ಹೆಂಗೆ ಆರ್ಡ್ರ್ ಮಾಡೋದು ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಸೊ ಇಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಆರಾ ಎಡಿಟ್ ಅಂತ, ಅಲ್ಲೋಗಿ ನೀವು ವಾಟ್ಸಪ್ ನಂಬರ್ ಸಿಗುತ್ತೆ, ಅಲ್ಲಿ ಆರ್ಡ್ರ್ ಮಾಡ್ಬೋದು. ಫೆಸ್ಟಿವಲ್ಗೆ ಅಂದ್ಬಿಟ್ಟು ಸ್ವಲ್ಪ ಡಿಸ್ಕೌಂಟ್ ಕೂಡ ನಿಮಗೆ ಕೊಡ್ತಾ ಇದ್ದೀವಿ. ಸೊ ಹೋಗಿ ಬೇಗ ಆರ್ಡ್ರ್ ಮಾಡ್ಕೊಳ್ಳಿ. ಅದೇ ಮತ್ತು ಯಾರ್ಯಾರು ಆರ್ಡ್ರ್ ಮಾಡಿದ್ರೆ ಅವ್ರಿಗೆ ತುಂಬ ಥ್ಯಾಂಕ್ಸ್. ತುಂಬ ಸಪೋರ್ಟ್ ನನಗೆ ಇಲ್ಲಿ ಯೂಟ್ಯೂಬಲ್ಲಿ ಹೆಂಗೆ ಸಿಗ್ತಿದೆ ಅಲ್ಲೂ ಕೂಡ ಹಂಗೆ ಸಿಗ್ತಾ ಇದೆ. ತುಂಬ ಇಷ್ಟಪಟ್ಟು ತೊಗೊತಿದ್ದೀರಾ, ಥ್ಯಾಂಕ್ ಯು ಅದಕ್ಕೆ. ಸೊ ಇಲ್ಲಿ ಯಾರಾದರೂ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಆರ್ಡರ್ ಮಾಡಿ. ಸೊ ಸದ್ಯಕ್ಕೆ ಇವಾಗ ಕರಿ ಮಾಡಿ ಚಪಾತಿ ಮಾಡೋದು ಅಂತ ಡಿಸೈಡ್ ಮಾಡಿದ್ದೀನಿ. ಒಳ್ಳೊಳ್ಳೆ ಟ್ರೆಂಡಿ ಸ್ಯಾರಿಗಳು ಆಯ್ತಾ, ಎಷ್ಟು ಚೆನ್ನಾಗಿದೆ ಅಂದರೆ, ಎಷ್ಟು ಫ್ಯಾನ್ಸಿ ಆಗಿದೆ ಅಂದರೆ ನಿಜ ಹೇಳ್ತೀನಿ. ನಾನೇನಾದರೂ ಈ ಥರ ಬಿಸ್ನೆಸ್ ಮಾಡಿಲ್ಲ, ನಾನೇ ಕಸ್ಟಮರ್ ಆಗಿದ್ರೆ ಅದೆಲ್ಲ ನಾನೇ ಇಟ್ಕೊಂಡ್ಬಿಡ್ತಾ ಇದ್ದೆ.
ಒಂದ್ಸರಿ ಮೂಡ್ದಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ, ಕೂತ್ ಮಾಡಬೇಕಾಗುತ್ತೆ. ಸೊ ನಾನು ಅವಾಗಲೇ ಸ್ವಲ್ಪ ಹೇಳ್ಕೊಂಡು ಹೋಗ್ತಾ ಇದ್ದೆ. ಸೊ ನಂದು ಹಿಂಗೆ ಇನ್ಸಿಡೆಂಟ್ ಆಯಿತು, ನಾನು ಯಾವ ಥರ ಟ್ರೀಟ್ಮೆಂಟ್ ತೊಗೊಂಡೆ ಅದೆಲ್ಲ ನಾನು ನಿಮ್ಗೆ ಹೇಳಿದೆ. ಸೊ ನೀವು ಅಷ್ಟೇ, ನಿಮ್ಮ ಮನೇಲಿ ನೀವು ಯಾರಿಗಾದ್ರೂ ಆದ್ರೇ ಒಂದೊಂದ್ಸರಿ ಹೇಳೋಕ್ಕಾಗಲ್ಲ, ನಾವು ಕೇರ್ಫುಲ್ಲಾಗೇ ಇರ್ತೀವಿ. ಬಟ್ ಒಂದೊಂದ್ಸರಿ ಅದಕ್ಕೆ ಎಷ್ಟೇ ಕೇರ್ಫುಲ್ ಆಗಿದ್ರು ಒಂದೊಂದ್ಸರಿ ಈ ಥರ ಇನ್ಸಿಡೆಂಟ್ಸ್ ಆಗುತ್ತೆ. ಅವಾಗ ನಾನು ಪ್ಯಾನಿಕ್ ಆಗ್ಬಿಟ್ಟೆ ಆ್ಯಕ್ಚುಲಿ. ನಂಗೆ ಆಗಿದ್ದ ತಕ್ಷಣ ಅಂದರೆ ತುಂಬ ಭಯ ಪಟ್ಕೊಂಡು ಏನು ಮಾಡ್ಬೇಕಂತಲೇ ಗೊತ್ತಾಗಲಿಲ್ಲ. ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಇದ್ರಲ್ಲ, ಅವರೆಲ್ಲ ವಾಶ್ ಮಾಡಿಸಿದ್ರು ಇಮಿಡಿಯೇಟಾಗಿ. ಸೊ ನೀವು ಯಾರಾದರೂ ಒಬ್ಬರೇ ಇದ್ದಿದ್ರೆ ನೀವು ವಾಶ್ ಮಾಡ್ಕೊಳ್ಳಿ ಇಮಿಡಿಯೇಟಾಗಿ, ಯಾಕಂದರೆ ವಾಶ್ ಮಾಡಬೇಕು. ಸೊ ನಂಗೆ ಅಲ್ಲಿ ಹೋದ್ಮೇಲೆ ಮತ್ತೆ ನಾನಿಲ್ಲಿ ಕಮ್ಮಿ ಅಂದರೆ ಫುಲ್ 15 ಮಿನಿಟ್ಸ್ ವಾಶ್ ಮಾಡಿರಲಿಲ್ಲ. ಸೊ ಅದರಿಂದ ಮತ್ತೆ ಹಾಸ್ಪಿಟಲ್ಗೆ ಹೋದ್ಮೇಲೆ 15 ಮಿನಿಟ್ಸ್ ಫುಲ್ ವಾಟ್ರಲ್ಲಿ ವಾಶ್ ಮಾಡಿಸಿ ಆಮೇಲೆ ಅವರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದು. ಸೊ ನಿಮಗೆ ಯಾವುದೇ ಅನಿಮಲ್ ಬೈಟ್ ಮಾಡಿದ್ರು ಒಂದು 15 ನಿಮಿಷ ಮನೆಯಲ್ಲಿ ವಾಶ್ ಮಾಡಿ ಆಮೇಲೆ ಹಾಸ್ಪಿಟಲ್ಗೆ ಹೋಗಿ. ಸೊ ಇದು ನಮಗೆ ಹಾಸ್ಪಿಟಲ್ ಹತ್ರ ಇದ್ದಿದ್ದರಿಂದ ಬೇಗ ಹೋಗೋದ್ರಿಂದ ಅಲ್ಲೇ ವಾಶ್ ಮಾಡಿದೆ. ಫ್ರೆಂಡ್ಸ್, ಇವಾಗ ಕರಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಜಿಯನ್ಗೆ ಬೀಟ್ರೋಟ್ ಕರಿ ಇಷ್ಟ ಆಗಲ್ಲ, ಬಟ್ ಆದ್ರೂ ಹೆಲ್ದಿ ಅಲ್ವಾ, ಅವನಿಗೆ ತಿನ್ನಿಸ್ಬೇಕು ಅಂದ್ಬಿಟ್ಟು ಪ್ರಿಪೇರ್ ಮಾಡ್ತೀನಿ. ಅದ್ರ ಜೊತೆಗೆ ಚಪಾತಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಸೊ ಆಲ್ಮೋಸ್ಟ್ ಒಂದು 4-5 ಡೇಸ್ ಆದಮೇಲೆ ಕುಕ್ ಮಾಡೋದಕ್ಕೆ ನಾನು ಇವತ್ತು ಸ್ಟಾರ್ಟ್ ಮಾಡಿದ್ದು. ಅದು ಒಂಥರ ಏನಂದರೆ ಮಧ್ಯ ಸ್ವಲ್ಪ ಏನಾದರೂ ನಿಲ್ಲಿಸ್ಬಿಟ್ರೆ ಮತ್ತೆ ಕುಕ್ ಮಾಡೋದಕ್ಕೆ ಮನಸ್ಸಾಗೋದೇ ಇಲ್ಲ. ಬಟ್ ಆದರೂ ಮಾಡ್ತಾಯಿದ್ದೆ, ಮಾಡೋಣ ಅಂದ್ಬಿಟ್ಟು. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.